ನ್ಯೂಸ್. ಶರಣಾದ ನಕ್ಸಲರ ಶಸ್ತ್ರಾಸ್ತ್ರ ಪತ್ತೆಯಲ್ಲಿ ಸ್ಫೋಟಕ ಬೆಳವಣಿಗೆ ಕಂಡು ಬಂದಿದೆ. ಶರಣಾದಂತಹ ನಕ್ಸಲರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. AK-47 ಸೇರಿದಂತೆ 6 ಶಸ್ತ್ರಾಸ್ತ್ರ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿದೆ ಶಸ್ತ್ರಾಸ್ತ್ರಗಳು. ಕೊಪ್ಪ ತಾಲೂಕು ಜಯಪುರ ಠಾಣಾ ವ್ಯಾಪ್ತಿಯ ಮೇಗೂರು ಕಾಡಿನ ಮಧ್ಯ ಪತ್ತೆಯಾಗಿರುವಂತಹ ಶಸ್ತ್ರಾಸ್ತ್ರಗಳು. ಭೂಮಿಯೊಳಗಡೆ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರುವಂತದ್ದು. ಇನ್ನು ಭೂಮಿಯೊಳಗಡೆ ಶಸ್ತ್ರಾಸ್ತ್ರಗಳನ್ನ ಹೂತಿಟ್ಟಿದ್ದಾರೆ ನಕ್ಸಲರು. ಜನವರಿ 8ರಂದು ಶರಣಾಗಿದ್ರು 6 ಜನ ನಕ್ಸಲರು. ಇದೀಗ ಭೂಮಿಯ ಒಳಗಡೆ ಹೂತಿಟ್ಟಿದ್ದಂತಹ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರುವಂತದ್ದು. 6 ಜನ ನಕ್ಸಲರು ಶರಣಾಗಿದ್ರು. ಇದೀಗ AK-47 ಸೇರಿದಂತೆ 6 ಶಸ್ತ್ರಾಸ್ತ್ರ ಪತ್ತೆಯಾಗಿದೆ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿರುವಂತದ್ದು ಶಸ್ತ್ರಾಸ್ತ್ರಗಳ ಜೊತೆಯಲ್ಲಿ ನಕ್ಸಲರು ಇರುವಂತಹ ದೃಶ್ಯಗಳನ್ನ ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ನಕ್ಸಲರು ಶರಣಾಗತಿ, ಸಿಎಂ ಅವರಿಗೆ ಅಪ್ರಿಶಿಯೇಟ್ ಮಾಡಿರುವಂತದ್ದು, ಶರಣಾಗತಿ ಆಗಿರುವಂತದ್ದು. ಇನ್ನೊಂದು ಕಡೆ ವಿಂಡೋದಲ್ಲಿ ಗಮನಿಸ್ತಾ ಇರುವಂತದ್ದು ಹಿಂದೆ ಶಸ್ತ್ರಾಸ್ತ್ರಗಳು ಇದೀಗ ಪತ್ತೆಯಾಗಿರುವಂತದ್ದು. ನಕ್ಸಲರು ಶರಣಾಗತಿ ಆದ ನಂತರ ಇದೀಗ ಆಗಿರುವಂತಹ ಬೆಳವಣಿಗೆ. AK-47 ಸೇರಿದಂತೆ ಬರೋಬ್ಬರಿ 6 ಶಸ್ತ್ರಾಸ್ತ್ರ ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, AK-47 ಸೇರಿದಂತೆ ಒಟ್ಟು 6 ಶಸ್ತ್ರಾಸ್ತ್ರ ಪತ್ತೆಯಾಗಿದೆ. ಭೂಮಿಯ ಒಳಗಡೆ ಅಗಲಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಓವರ್ ಆಲ್ ಆಗಿ ಹೇಗೆ ಶಸ್ತ್ರಾಸ್ತ್ರಗಳನ್ನ ಪತ್ತೆ ಮಾಡಲಾಯಿತು, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ನಾಗರಾಜ್. ರೋಜಾ, ಏನು 6 ಜನ ನಕ್ಸಲರು ಶರಣಾಗಿದ್ರು, ಅವರ ಬಳಿಯಿಂದ 6 ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತೇಳಿ ಈಗ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅವರು ಶಸ್ತ್ರಾಸ್ತ್ರಗಳಿಲ್ಲದೆ ಸರೆಂಡರ್ ಆಗಿದ್ರ ಬಗ್ಗೆ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಆದ್ರೆ ಏನು ಕರ್ನಾಟಕದ ಒಂದು ನಕ್ಸಲ್ ಸರೆಂಡರ್ ಪ್ಯಾಕೇಜ್ ಇದೆ, ಇದರಲ್ಲಿ ಶಸ್ತ್ರಾಸ್ತ್ರಗಳ ಸಮೇತವಾದ್ರೂ ಸರೆಂಡರ್ ಆಗ್ಬೋದು ಅಥವಾ ಶಸ್ತ್ರಾಸ್ತ್ರಗಳು ಇಲ್ಲದೇನೂ ಸಹ ಸರೆಂಡರ್ ಆಗಬಹುದು ಅಂತೇಳಿ ಆ ಒಂದು ನಕ್ಸಲ್ ಪ್ಯಾಕೇಜ್ ಮ್ಯಾನ್ಯುಯಲ್ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಅದರಂತೆ ಏನ್ ಸರೆಂಡರ್ ಆದ ಬಳಿಕ ಇವರು ಶಸ್ತ್ರಾಸ್ತ್ರಗಳ ಬಳಸ್ತಾ ಇದ್ದಂತ ಶಸ್ತ್ರಾಸ್ತ್ರಗಳ ಮಾಹಿತಿಯನ್ನ ಕೊಡಬೇಕು, ಜೊತೆಗೆ ಅವು ಎಲ್ಲಿದಾವೆ ಅನ್ನೋದನ್ನ ಸರೆಂಡರ್ ಮಾಡಿಸ್ಬೇಕು. ಅಲ್ಲದೇನೆ ಇವರಿಗೆ ಆ ಶಸ್ತ್ರಾಸ್ತ್ರಗಳನ್ನ ಯಾರು ಪೂರೈಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಬೇಕು ಅಂತೇಳಿ ಆ ಒಂದು ಶರಣಾಗತಿಯ ಗೈಡ್ಲೈನ್ಸ್ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಜನವರಿ 8ನೇ ತಾರೀಕು 6 ಜನ ನಕ್ಸಲರು ಶರಣಾದ್ರು. ಅವ್ರೀಗ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು, ತಾವು ಬಳಸ್ತಾ ಇದ್ದಂತ ಶಸ್ತ್ರಾಸ್ತ್ರಗಳು ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ವ್ಯಾಪ್ತಿಯಲ್ಲಿ ಊತಿಟ್ಟಿದೀವಿ ಅಂತೇಳಿ ಈಗ ಅದನ್ನ ವಶಪಡಿಸಿಕೊಂಡಿದ್ದಾಗಿದೆ. ಅದರ ಮುಂದಿನ ಪ್ರೋಸೆಸ್ ಅಂದ್ರೆ ಇವರಿಗೆ ಆ ಶಸ್ತ್ರಾಸ್ತ್ರಗಳನ್ನ ಯಾರು ಪೂರೈಕೆ ಮಾಡಿದ್ರು, ಜೊತೆಗೆ ಈ ಶಸ್ತ್ರಾಸ್ತ್ರಗಳನ್ನ ಯಾವ್ಯಾವ ಅಪರಾಧ ಕೃತ್ಯಗಳಲ್ಲಿ ಬಳಸಲಾಗಿದೆ, ಈ ಎಲ್ಲಾ ಮಾಹಿತಿಯನ್ನ ಪೊಲೀಸರಿಗೆ ಶರಣಾಗಿರ್ತಕ್ಕಂಥ ನಕ್ಸಲರು ನೀಡಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ಇವರು ಆ ಮಾಹಿತಿಗಳನ್ನ ಕೊಟ್ಟಿಲ್ಲ ಅಂತಂದ್ರೆ ಏನು ಇವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು, ಇವರ ಶರಣಾಗತಿನ ಇವರ ವಿಚಾರಣೆಯನ್ನ ಎಲ್ಲಾ ವಿಚಾರಗಳನ್ನ ಮುಚ್ಚಿಡ್ತಾ ಇದ್ದಾರೆ. ಮತ್ತೆ ಇವರ ಶರಣಾಗತಿ ಸಮರ್ಪಕವಾಗಿ ಆಗ್ತಾ ಇಲ್ಲ ಅನ್ನೋ ಮಾಹಿತಿಯನ್ನ ಕೊಟ್ಟು ಇವರ ಶರಣಾಗತಿಯನ್ನ ರದ್ದು ಮಾಡಬಹುದಾದಂತ ಅಧಿಕಾರ ಇರುತ್ತೆ. ಹೀಗಾಗಿ ಸದ್ಯಕ್ಕೆ AK-47 ಸೇರಿದಂತೆ 6 ಶಸ್ತ್ರಾಸ್ತ್ರಗಳನ್ನ ಏನು ವಶಕ್ಕೆ ಪಡೆಯಲಾಗಿದೆ, ಅದು ಇವರಿಗೆ ಎಲ್ಲಿಂದ ಬಂತು ಮತ್ತೆ ಯಾವ ಕೃತ್ಯಗಳಿಗೆ ಬಳಕೆಯಾಗಿತ್ತು, ಈ ಎಲ್ಲದರ ಮಾಹಿತಿಯನ್ನ ಪಡೆದುಕೊಳ್ಳುವ ಒಂದು ಮುಂದಿನ ಪ್ರಕ್ರಿಯೆಗೆ ಪೊಲೀಸರು ಸಿದ್ಧರಾಗಿರ್ತಕ್ಕಂಥದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಶರಣಾದ ನಕ್ಸಲರ ಶಸ್ತ್ರಾಸ್ತ್ರ ಪತ್ತೆಯಲ್ಲಿ ಸ್ಫೋಟಕ ಬೆಳವಣಿಗೆ ಕಂಡು ಬಂದಿದೆ. ಶರಣಾದಂತಹ ನಕ್ಸಲರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. AK-47 ಸೇರಿದಂತೆ 6 ಶಸ್ತ್ರಾಸ್ತ್ರ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿದೆ ಶಸ್ತ್ರಾಸ್ತ್ರಗಳು. ಕೊಪ್ಪ ತಾಲೂಕು ಜಯಪುರ ಠಾಣಾ ವ್ಯಾಪ್ತಿಯ ಮೇಗೂರು ಕಾಡಿನ ಮಧ್ಯ ಪತ್ತೆಯಾಗಿರುವಂತಹ ಶಸ್ತ್ರಾಸ್ತ್ರಗಳು. ಭೂಮಿಯೊಳಗಡೆ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರುವಂತದ್ದು. ಇನ್ನು ಭೂಮಿಯೊಳಗಡೆ ಶಸ್ತ್ರಾಸ್ತ್ರಗಳನ್ನ ಹೂತಿಟ್ಟಿದ್ದಾರೆ ನಕ್ಸಲರು. ಜನವರಿ 8ರಂದು ಶರಣಾಗಿದ್ರು 6 ಜನ ನಕ್ಸಲರು. ಇದೀಗ ಭೂಮಿಯ ಒಳಗಡೆ ಹೂತಿಟ್ಟಿದ್ದಂತಹ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರುವಂತದ್ದು. 6 ಜನ ನಕ್ಸಲರು ಶರಣಾಗಿದ್ರು. ಇದೀಗ AK-47 ಸೇರಿದಂತೆ 6 ಶಸ್ತ್ರಾಸ್ತ್ರ ಪತ್ತೆಯಾಗಿದೆ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿರುವಂತದ್ದು ಶಸ್ತ್ರಾಸ್ತ್ರಗಳ ಜೊತೆಯಲ್ಲಿ ನಕ್ಸಲರು ಇರುವಂತಹ ದೃಶ್ಯಗಳನ್ನ ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ನಕ್ಸಲರು ಶರಣಾಗತಿ, ಸಿಎಂ ಅವರಿಗೆ ಅಪ್ರಿಶಿಯೇಟ್ ಮಾಡಿರುವಂತದ್ದು, ಶರಣಾಗತಿ ಆಗಿರುವಂತದ್ದು. ಇನ್ನೊಂದು ಕಡೆ ವಿಂಡೋದಲ್ಲಿ ಗಮನಿಸ್ತಾ ಇರುವಂತದ್ದು ಹಿಂದೆ
ಶಸ್ತ್ರಾಸ್ತ್ರಗಳು ಇದೀಗ ಪತ್ತೆಯಾಗಿರುವಂತದ್ದು ನಕ್ಸಲರು ಶರಣಾಗತಿಯಾದ ನಂತರ ಇದೀಗ ಆಗಿರುವಂತಹ ಬೆಳವಣಿಗೆ AK-47 ಸೇರಿದಂತೆ ಬರೋಬ್ಬರಿ 6 ಶಸ್ತ್ರಾಸ್ತ್ರ ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ನಾಗರಾಜ್, AK-47 ಸೇರಿದಂತೆ ಒಟ್ಟು 6 ಶಸ್ತ್ರಾಸ್ತ್ರ ಪತ್ತೆಯಾಗಿದೆ, ಭೂಮಿಯ ಒಳಗಡೆ ಅಗಲಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಓವರ್ ಆಲ್ ಆಗಿ ಹೇಗೆ ಶಸ್ತ್ರಾಸ್ತ್ರಗಳನ್ನ ಪತ್ತೆ ಮಾಡಲಾಯಿತು, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ನಾಗರಾಜ್. ರೋಜಾ, ಏನು 6 ಜನ ನಕ್ಸಲರು ಶರಣಾಗಿದ್ರು ಅವರ ಬಳಿಯಿಂದ 6 ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತೇಳಿ ಈಗ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅವರು ಶಸ್ತ್ರಾಸ್ತ್ರಗಳಿಲ್ಲದೆ ಸರೆಂಡರ್ ಆಗಿದ್ರ ಬಗ್ಗೆ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಆದ್ರೆ ಏನು ಕರ್ನಾಟಕದ ಒಂದು ನಕ್ಸಲ್ ಸರೆಂಡರ್ ಪ್ಯಾಕೇಜ್ ಇದೆ, ಇದರಲ್ಲಿ ಶಸ್ತ್ರಾಸ್ತ್ರಗಳ ಸಮೇತವಾದ್ರೂ ಸರೆಂಡರ್ ಆಗ್ಬೋದು ಅಥವಾ ಶಸ್ತ್ರಾಸ್ತ್ರಗಳು ಇಲ್ಲದೇನೂ ಸಹ ಸರೆಂಡರ್ ಆಗಬಹುದು ಅಂತೇಳಿ ಆ ಒಂದು ನಕ್ಸಲ್ ಪ್ಯಾಕೇಜ್ ಮ್ಯಾನ್ಯುಯಲ್ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಅದರಂತೆ ಏನ್ ಸರೆಂಡರ್ ಆದ ಬಳಿಕ ಇವರು ಶಸ್ತ್ರಾಸ್ತ್ರಗಳ ಬಳಸ್ತಾ ಇದ್ದಂತ ಶಸ್ತ್ರಾಸ್ತ್ರಗಳ ಮಾಹಿತಿಯನ್ನ ಕೊಡಬೇಕು, ಜೊತೆಗೆ ಅವು ಎಲ್ಲಿದಾವೆ ಅನ್ನೋದನ್ನ ಸರೆಂಡರ್ ಮಾಡಿಸ್ಬೇಕು. ಅಲ್ಲದೇನೆ ಇವರಿಗೆ ಆ ಶಸ್ತ್ರಾಸ್ತ್ರಗಳನ್ನ ಯಾರು ಪೂರೈಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಬೇಕು ಅಂತೇಳಿ ಆ ಒಂದು ಶರಣಾಗತಿಯ ಗೈಡ್ಲೈನ್ಸ್ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಜನವರಿ 8ನೇ ತಾರೀಕು 6 ಜನ ನಕ್ಸಲರು ಶರಣಾದ್ರು. ಅವರೀಗ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು, ತಾವು ಬಳಸ್ತಾ ಇದ್ದಂತ ಶಸ್ತ್ರಾಸ್ತ್ರಗಳು ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ವ್ಯಾಪ್ತಿಯಲ್ಲಿ ಊತಿಟ್ಟಿದೀವಿ ಅಂತೇಳಿ ಈಗ ಅದನ್ನ ವಶಪಡಿಸಿಕೊಂಡಿದ್ದಾಗಿದೆ. ಅದರ ಮುಂದಿನ ಪ್ರೋಸೆಸ್ ಅಂದ್ರೆ ಇವರಿಗೆ ಆ ಶಸ್ತ್ರಾಸ್ತ್ರಗಳನ್ನ ಯಾರು ಪೂರೈಕೆ ಮಾಡಿದ್ರು, ಜೊತೆಗೆ ಈ ಶಸ್ತ್ರಾಸ್ತ್ರಗಳನ್ನ ಯಾವ್ಯಾವ ಅಪರಾಧ ಕೃತ್ಯಗಳಲ್ಲಿ ಬಳಸಲಾಗಿದೆ, ಈ ಎಲ್ಲಾ ಮಾಹಿತಿಯನ್ನ ಪೊಲೀಸರಿಗೆ ಶರಣಾಗಿರ್ತಕ್ಕಂಥ ನಕ್ಸಲರು ನೀಡಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ಇವರು ಆ ಮಾಹಿತಿಗಳನ್ನ ಕೊಟ್ಟಿಲ್ಲ ಅಂತಂದ್ರೆ ಏನು ಇವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು, ಇವರ ಶರಣಾಗತಿನ ಇವರ ವಿಚಾರಣೆಯನ್ನ ಎಲ್ಲಾ ವಿಚಾರಗಳನ್ನ ಮುಚ್ಚಿಡ್ತಾ ಇದ್ದಾರೆ, ಮತ್ತೆ ಇವರ ಶರಣಾಗತಿ ಸಮರ್ಪಕವಾಗಿ ಆಗ್ತಾ ಇಲ್ಲ ಅನ್ನೋ ಮಾಹಿತಿಯನ್ನ ಕೊಟ್ಟು ಇವರ ಶರಣಾಗತಿಯನ್ನ ರದ್ದು ಮಾಡಬಹುದಾದಂತ ಅಧಿಕಾರ ಇರುತ್ತೆ. ಹೀಗಾಗಿ ಸದ್ಯಕ್ಕೆ AK-47 ಸೇರಿದಂತೆ 6 ಶಸ್ತ್ರಾಸ್ತ್ರಗಳನ್ನ ಏನು ವಶಕ್ಕೆ ಪಡೆಯಲಾಗಿದೆ ಅದು ಇವರಿಗೆ ಎಲ್ಲಿಂದ ಬಂತು ಮತ್ತೆ ಯಾವ ಕೃತ್ಯಗಳಿಗೆ ಬಳಕೆಯಾಗಿತ್ತು, ಈ ಎಲ್ಲದರ ಮಾಹಿತಿಯನ್ನ ಪಡೆದುಕೊಳ್ಳುವ ಒಂದು ಮುಂದಿನ ಪ್ರಕ್ರಿಯೆಗೆ ಪೊಲೀಸರು ಸಿದ್ಧರಾಗಿರ್ತಕ್ಕಂಥದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇರುವಂತಹ ಬ್ರೇಕಿಂಗ್ ನ್ಯೂಸ್, ಶರಣಾದ ನಕ್ಸಲರ ಶಸ್ತ್ರಾಸ್ತ್ರ ಪತ್ತೆಯಲ್ಲಿ ಸ್ಫೋಟಕ ಬೆಳವಣಿಗೆ ಕಂಡು ಬಂದಿದೆ. ಶರಣಾದಂತಹ ನಕ್ಸಲರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. AK-47 ಸೇರಿದಂತೆ 6 ಶಸ್ತ್ರಾಸ್ತ್ರ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿದೆ ಶಸ್ತ್ರಾಸ್ತ್ರಗಳು. ಕೊಪ್ಪ ತಾಲೂಕು ಜಯಪುರ ಠಾಣಾ ವ್ಯಾಪ್ತಿಯ ಮೇಗೂರು ಕಾಡಿನ ಮಧ್ಯ ಪತ್ತೆಯಾಗಿರುವಂತಹ ಶಸ್ತ್ರಾಸ್ತ್ರಗಳು. ಭೂಮಿಯೊಳಗಡೆ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರುವಂತದ್ದು. ಇನ್ನು ಭೂಮಿಯೊಳಗಡೆ ಶಸ್ತ್ರಾಸ್ತ್ರಗಳನ್ನ ಹೂತಿಟ್ಟಿದ್ದಾರೆ ನಕ್ಸಲರು. ಜನವರಿ 8ರಂದು ಶರಣಾಗಿದ್ರು 6 ಜನ ನಕ್ಸಲರು. ಇದೀಗ ಭೂಮಿಯ ಒಳಗಡೆ ಹೂತಿಟ್ಟಿದ್ದಂತಹ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರುವಂತದ್ದು. 6 ಜನ ನಕ್ಸಲರು ಶರಣಾಗಿದ್ರು. ಇದೀಗ AK-47 ಸೇರಿದಂತೆ 6 ಶಸ್ತ್ರಾಸ್ತ್ರ ಪತ್ತೆಯಾಗಿದೆ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿರುವಂತದ್ದು ಶಸ್ತ್ರಾಸ್ತ್ರಗಳ ಜೊತೆಯಲ್ಲಿ ನಕ್ಸಲರು ಇರುವಂತಹ ದೃಶ್ಯಗಳನ್ನ ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ನಕ್ಸಲರು ಶರಣಾಗತಿ, ಸಿಎಂ ಅವರು ಅವರಿಗೆ ಅಪ್ರಿಶಿಯೇಟ್ ಮಾಡಿರುವಂತದ್ದು, ಶರಣಾಗತಿ ಆಗಿರುವಂತದ್ದು ಇನ್ನೊಂದು ಕಡೆ ವಿಂಡೋದಲ್ಲಿ ಗಮನಿಸ್ತಾ ಇರುವಂತದ್ದು. ಹಿಂದೆ ಶಸ್ತ್ರಾಸ್ತ್ರಗಳು ಇದೀಗ ಪತ್ತೆಯಾಗಿರುವಂತದ್ದು ನಕ್ಸಲರು ಶರಣಾಗತಿಯಾದ ನಂತರ ಇದೀಗ ಆಗಿರುವಂತಹ ಬೆಳವಣಿಗೆ AK-47 ಸೇರಿದಂತೆ ಬರೋಬ್ಬರಿ 6 ಶಸ್ತ್ರಾಸ್ತ್ರ ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ನಾಗರಾಜ್, AK-47 ಸೇರಿದಂತೆ ಒಟ್ಟು 6 ಶಸ್ತ್ರಾಸ್ತ್ರ ಪತ್ತೆಯಾಗಿದೆ, ಭೂಮಿಯ ಒಳಗಡೆ ಅಗಲಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಓವರ್ ಆಲ್ ಆಗಿ ಹೇಗೆ ಶಸ್ತ್ರಾಸ್ತ್ರಗಳನ್ನ ಪತ್ತೆ ಮಾಡಲಾಯಿತು, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ನಾಗರಾಜ್. ರೋಜಾ, ಏನು 6 ಜನ ನಕ್ಸಲರು ಶರಣಾಗಿದ್ರು ಅವರ ಬಳಿಯಿಂದ 6 ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತೇಳಿ ಈಗ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅವರು ಶಸ್ತ್ರಾಸ್ತ್ರಗಳಿಲ್ಲದೆ ಸರೆಂಡರ್ ಆಗಿದ್ರ ಬಗ್ಗೆ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಆದ್ರೆ ಏನು ಕರ್ನಾಟಕದ ಒಂದು ನಕ್ಸಲ್ ಸರೆಂಡರ್ ಪ್ಯಾಕೇಜ್ ಇದೆ, ಇದರಲ್ಲಿ ಶಸ್ತ್ರಾಸ್ತ್ರಗಳ ಸಮೇತವಾದ್ರೂ ಸರೆಂಡರ್ ಆಗ್ಬೋದು ಅಥವಾ ಶಸ್ತ್ರಾಸ್ತ್ರಗಳು ಇಲ್ಲದೇನೂ ಸಹ ಸರೆಂಡರ್ ಆಗಬಹುದು ಅಂತೇಳಿ ಆ ಒಂದು ನಕ್ಸಲ್ ಪ್ಯಾಕೇಜ್ ಮ್ಯಾನ್ಯುಯಲ್ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಅದರಂತೆ ಏನ್ ಸರೆಂಡರ್
ಸರೆಂಡರ್ ಆದ್ರು. ಸರೆಂಡರ್ ಆದ ಬಳಿಕ ಇವರು ಶಸ್ತ್ರಾಸ್ತ್ರಗಳ ಬಳಸ್ತಾ ಇದ್ದಂತ ಶಸ್ತ್ರಾಸ್ತ್ರಗಳ ಮಾಹಿತಿಯನ್ನ ಕೊಡಬೇಕು, ಜೊತೆಗೆ ಅವು ಎಲ್ಲಿದಾವೆ ಅನ್ನೋದನ್ನ ಸರೆಂಡರ್ ಮಾಡಿಸ್ಬೇಕು. ಅಲ್ಲದೇನೆ ಇವ್ರಿಗೆ ಆ ಶಸ್ತ್ರಾಸ್ತ್ರಗಳನ್ನ ಯಾರು ಪೂರೈಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಬೇಕು ಅಂತೇಳಿ ಆ ಒಂದು ಶರಣಾಗತಿಯ ಗೈಡ್ಲೈನ್ಸ್ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಜನವರಿ 8ನೇ ತಾರೀಕು 6 ಜನ ನಕ್ಸಲರು ಶರಣಾದ್ರು. ಅವ್ರೀಗ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ತಾವು ಬಳಸ್ತಾ ಇದ್ದಂತ ಶಸ್ತ್ರಾಸ್ತ್ರಗಳು ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ವ್ಯಾಪ್ತಿಯಲ್ಲಿ ಊತಿಟ್ಟಿದೀವಿ ಅಂತೇಳಿ ಈಗ ಅದನ್ನ ವಶಪಡಿಸಿಕೊಂಡಿದ್ದಾಗಿದೆ. ಅದರ ಮುಂದಿನ ಪ್ರೋಸೆಸ್ ಅಂದ್ರೆ ಇವರಿಗೆ ಆ ಶಸ್ತ್ರಾಸ್ತ್ರಗಳನ್ನ ಯಾರು ಪೂರೈಕೆ ಮಾಡಿದ್ರು, ಜೊತೆಗೆ ಈ ಶಸ್ತ್ರಾಸ್ತ್ರಗಳನ್ನ ಯಾವ್ಯಾವ ಅಪರಾಧ ಕೃತ್ಯಗಳಲ್ಲಿ ಬಳಸಲಾಗಿದೆ, ಈ ಎಲ್ಲಾ ಮಾಹಿತಿಯನ್ನ ಪೊಲೀಸರಿಗೆ ಶರಣಾಗಿರ್ತಕ್ಕಂಥ ನಕ್ಸಲರು ನೀಡಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ಇವರು ಆ ಮಾಹಿತಿಗಳನ್ನ ಕೊಟ್ಟಿಲ್ಲ ಅಂತಂದ್ರೆ ಏನು ಇವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು, ಇವರ ಶರಣಾಗತಿನ ಇವರ ವಿಚಾರಣೆಯನ್ನ ಎಲ್ಲಾ ವಿಚಾರಗಳನ್ನ ಮುಚ್ಚಿಡ್ತಾ ಇದ್ದಾರೆ. ಮತ್ತೆ ಇವರ ಶರಣಾಗತಿ ಸಮರ್ಪಕವಾಗಿ ಆಗ್ತಾ ಇಲ್ಲ ಅನ್ನೋ ಮಾಹಿತಿಯನ್ನ ಕೊಟ್ಟು ಇವರ ಶರಣಾಗತಿಯನ್ನ ರದ್ದು ಮಾಡಬಹುದಾದಂತ ಅಧಿಕಾರ ಇರುತ್ತೆ. ಹೀಗಾಗಿ ಸದ್ಯಕ್ಕೆ AK-47 ಸೇರಿದಂತೆ 6 ಶಸ್ತ್ರಾಸ್ತ್ರಗಳನ್ನ ಏನು ವಶಕ್ಕೆ ಪಡೆಯಲಾಗಿದೆ ಅದು ಇವರಿಗೆ ಎಲ್ಲಿಂದ ಬಂತು ಮತ್ತೆ ಯಾವ ಕೃತ್ಯಗಳಿಗೆ ಬಳಕೆಯಾಗಿತ್ತು, ಈ ಎಲ್ಲದರ ಮಾಹಿತಿಯನ್ನ ಪಡೆದುಕೊಳ್ಳುವ ಒಂದು ಮುಂದಿನ ಪ್ರಕ್ರಿಯೆಗೆ ಪೊಲೀಸರು ಸಿದ್ಧರಾಗಿರ್ತಕ್ಕಂಥದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.